ನಮ್ಮ ಟಿ.ಸಿ. ಉಮೇಶ್ ಶೆಟ್ರ ಮತ್ತು ಅಜಿತ್ ಶೆಟ್ರ, ಕಿರಾಡಿ ಅಜಿತ್ ಶೆಟ್ರ ಒತ್ತಾಯ ಮತ್ತು ಪ್ರೀತಿಯ ಕಾರಣಕ್ಕೆ ನಾವೆಲ್ಲ ಇವತ್ತಿಲ್ಲಿ ಸೇರಿದ್ದೇವೆ. ಅಭಿಮತ ಸಂಭ್ರಮದ ಬಗ್ಗೆ ಬಹುತೇಕ ನಮ್ಮ ದೀಪಣ್ಣ ಹೇಳಿದ್ದಾರೆ. ಅವರು ನಮಗೆ ಅಘೋಷಿತ ಮುಕ್ತೇಸರ ಅಂತೇಳಿ ನಮಗೆ ನಾವೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಅವ್ರು ಹೇಳಿದ ಮೇಲೆ ನಾನು ಅದರ ಬಗ್ಗೆ ಹೆಚ್ಚು ಹೇಳಬೇಕಾದ ಅಗತ್ಯ ಇಲ್ಲ. ಒಂದು ಬಹುಮುಖ್ಯ ಕಾರಣ, ನನಗೆ ಇದು ಆರ್ಗನೈಸ್ ಆದ ನಂತರ ನನಗೆ ಅನಿಸ್ತು, ನಮ್ಮ ಉಮೇಶ್ ಶೆಟ್ಟರು ಸ್ವಲ್ಪ ಅದನ್ನು ಗಟ್ಟಿಯಾಗಿ ಮಾಡಲೇಬೇಕು ಅಂತೇಳಿ ಹಠಕ್ಕೆ ಬಿದ್ದ ಕಾರಣಕ್ಕೆ ಇವತ್ತು ಕೆಲವೇ ದಿನಗಳ ಹಿಂದೆ ನಾವು ಡಿಸೈಡ್ ಮಾಡಿ ಈ ಡೇಟನ್ನು ಅನೌನ್ಸ್ ಮಾಡಿದ್ವಿ. ಆಮೇಲೆ ತುಂಬ ಜನ ಅಭಿಪ್ರಾಯ ಹೇಳಿದ್ರು, ನಾವೆಲ್ಲ ಕಂಟಿನ್ಯೂ ರಜೆ ಇದೆ, ಎಲ್ಲ ಊರಲ್ಲಿದ್ದೀವಿ ಅಂತ, ಡೇಟ್ ಏನಾದರೂ ಚೇಂಜ್ ಮಾಡೋಕ್ಕಾಗತ್ತಾ ಅಂತ ಕೇಳಿದರು. ಇನ್ನು ಕೆಲವೇ ದಿನ, ಅಂದರೆ ನಾಡಿದ್ದು 25ರಿಂದ 21 ಇರುತ್ತೆ ಕಾರ್ಯಕ್ರಮಕ್ಕೆ. ಒಟ್ಟಾರೆ ಕಾರ್ಯಕ್ರಮಕ್ಕೆ ಎಲ್ಲ ರೂಪುರೇಷೆಗಳು ಎಲ್ಲವೂ ತಯಾರಾಗೋದು ಆ 21 ದಿನಗಳ ಅವಧಿಯಲ್ಲಿ. ಹಾಗಾಗಿ ಮತ್ತೆ ಇದೇ 18ಕ್ಕೆ ಸೂಕ್ತ ಅಂತ ಹೇಳಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ವಿ. ಹೆಚ್ಚು ಕಮ್ಮಿ ನಾವು ಅಂತಿಮ ಘಟ್ಟದಲ್ಲಿದ್ದೇವೆ. ಬಹಳ ಮುಖ್ಯವಾಗಿ ನೀವೆಲ್ಲ ಇಷ್ಟು ಜನ ಇಲ್ಲಿ ಬಂದಿದ್ದೀರಿ ಅನ್ನೋದು ಬಹಳ ಸಂಭ್ರಮ ಮತ್ತು ಖುಷಿಯ ಸಂಗತಿ ನನಗೆ. ಅಭಿಮತ ಸಂಭ್ರಮಕ್ಕೆ ವೈಯಕ್ತಿಕವಾಗಿ ನಾವು ಇಷ್ಟು ವರ್ಷಗಳ ಕಾಲ, 8 ವರ್ಷದ ಅಭಿಮತ ಸಂಭ್ರಮ ನಡೀತು. ಆದರೆ ಪ್ರತಿಯೊಬ್ಬರಿಗೂ ಖುದ್ದಾಗಿ ಫೋನ್ ಮಾಡಿ ನಮಗೆ ಹೇಳಲಿಕ್ಕಾಗಲಿಲ್ಲ, ಪ್ರೀತಿಯಿಂದ ಬಂದು ಇನ್ವೈಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಾವೊಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದಾಗ ನಮಗೆ ಮೊದಲು ಶುರುವಾಗುವ ತಲೆಬಿಸಿ ಅಂತ ಹೇಳಿದ್ರೆ ಅದಕ್ಕೆ ಫಂಡ್ ರೈಸಿಂಗ್ ಮಾಡಬೇಕು ಅಂತ ಹೇಳಿ ದೀಪಣ್ಣ ನನಗೆ ಸ್ಟಾರ್ಟಿಂಗಲ್ಲೇ ಹೇಳಿದರು. ಅಭಿಮತ ಸಂಭ್ರಮವನ್ನು ಶುರು ಮಾಡುವ ಅದಕ್ಕೆ ಯಾರನ್ನ ಏನು ಮಾಡಬೇಕು ಅಂತ ಹೇಳಿ ನಾನು ಕಬ್ಬನ್ ಪಾರ್ಕಲ್ಲಿ ವಾಕ್ ಮಾಡ್ತಾ ದೀಪಣ್ಣಿಗೆ ಒಂದು ಫೋನ್ ಮಾಡಿ ಕುದ್ರೋಳಿ ಅವ್ರದ್ದೊಂದು ಅದನ್ನು ಮಾಡಿಸುವ, ಇದನ್ನು ಮಾಡಿಸುವ, ಅಡ್ವಾನ್ಸ್ ಮಾಡಿಸುವ, ಹಿಂಗೆಲ್ಲ ಡಿಸ್ಕಷನ್ ಮಾಡುವಾಗ ಫಂಡಿನ ಬಗ್ಗೆ ಕೂಡ ಮಾತಾಡ್ತಾ ಅದನ್ನ ಒಂದು ಬ್ರ್ಯಾಂಡ್ ಆಗಿ ಮಾಡ್ಕೊಂಡು ಹೋದ್ರೆ ಫಂಡ್ ಅನ್ನ ಮಾಡುವಂತ ಕಾರ್ಪೊರೇಟ್ ಕಂಪನಿಗಳು ಬರ್ತವೆ, ಅವ್ರು ಕೊಡ್ತಾರೆ, ಅದು ಆಗತ್ತೆ ಅಂತೇಳಿ ಹೆಚ್ಚು ಕಮ್ಮಿ ಪೂರ್ಣ ಪ್ರಮಾಣದಲ್ಲಿ ಈ ವರ್ಷ ನಾವು ಆ ಹಂತವನ್ನ ತಲುಪಿದ್ದೇವೆ ಅಂತ ಹೇಳಿಕ್ಕೆ ನನಗೆ ಬಹಳ ಖುಷಿ ಇದೆ. ಸಂಪೂರ್ಣವಾಗಿ ಅಭಿಮತ ಸಂಭ್ರಮಕ್ಕೆ ಒಂದಷ್ಟು ಬ್ರ್ಯಾಂಡ್ಗಳು ಬಂದಿವೆ. ನೀವು ಅಲ್ಲಿ ಹಾಕಿರುವಂತ ಬ್ರ್ಯಾಂಡ್ಗಳನ್ನ, ಲೋಗೋಗಳನ್ನು ನೀವು ಗಮನಿಸಬಹುದು. ಆ ಮಟ್ಟಿಗೆ ನಾವು ಸ್ವಲ್ಪ ಅಲ್ಲ ದೊಡ್ಡ ತಲೆನೋವಿನಿಂದ ಕೆಳಗಡೆ ಬಂದಿದ್ವಿ. ಮತ್ತೆ ಬೇರೆ ನಮ್ಮದೇ ಆದಂಥ ಆಪ್ತ ವಲಯದು ನಮ್ಮ ಸಹಕಾರ ಕೊಡುವ ಕಾರಣಕ್ಕೆ ಅಭಿಮತ ಸಂಭ್ರಮ ಬಹಳ ಯಶಸ್ವಿಯಾಗಿ ನಡೀತದೆ. ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ತುಂಬಾ ಜನರಿಗೆ ಒಂದು ಪ್ರಶ್ನೆ ಇದೆ, ದೊಡ್ಡ ಅದ್ದೂರಿ ಕಾರ್ಯಕ್ರಮ ಮಾಡೋದ್ರ ಬೆನಿಫಿಟ್ಸ್ ಯಾಕೆ ಮಾಡ್ತಾರೆ, ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ವಿಜಯ್ ಪ್ರಕಾಶಿಗೆ 20 ಲಕ್ಷ ಕೊಡ್ಬೇಕಂತೆ, ರಘು ದೀಕ್ಷಿತಿಗೆ 15 ಲಕ್ಷ ಕೊಡ್ಬೇಕಂತೆ, 15 ಲಕ್ಷದಲ್ಲಿ ಒಂದು 4 ಮನೆ ಕಟ್ಟಿಕೊಡ್ಬೋದಲ್ವಾ ಅಂತ ಕೇಳಬಹುದು. ಆದರೆ ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರೆ ಮಾತ್ರ ಬ್ರ್ಯಾಂಡ್ ಏನು, ಆ ಕಂಪನಿಗಳು ನಮಗೆ ಫಂಡ್ ಅನ್ನ ಕೊಡ್ತಾರೆ. ಉದಾಹರಣೆಗೆ ಯಾರೋ ಒಂದು 10 ಲಕ್ಷ ಫಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ಆ ಕಾರ್ಯಕ್ರಮದ ವ್ಯಾಪ್ತಿ ಎಷ್ಟು ದೊಡ್ಡದು, ಎಷ್ಟು ಜನರು ರೀಚ್ ಆಗುತ್ತೆ. ನಾವೊಂದು ಕೊಡ್ತೀವಿ ಅವ್ರಿಗೆ ಲಿಸ್ಟ್ ನೋಡಿ, ನಮ್ದು 1000 ಜನ ಯೂತ್ಸ್ ಇರುವಂತ ಒಂದು ಟೀಮ್, ಒಂದು ಪೋಸ್ಟರ್ ಬಂದ್ರೆ 1000 ಜನ ಅಟ್ ಎ ಟೈಮ್ ಆ ಪೋಸ್ಟರ್ನ ನಾವು ಸ್ಟೇಟಸ್ ಮಾಡ್ಕೊಳ್ತೀವಿ, ಫೇಸ್ಬುಕ್ ಅಲ್ಲಿ ಹಾಕೊಳ್ತೀವಿ. ಇದು ದೊಡ್ಡ ಮಟ್ಟದಲ್ಲಿ ಬ್ರ್ಯಾಂಡ್ ಆಗಿ ಕನ್ವರ್ಟ್ ಆಗುತ್ತೆ, ನಿಮಗೆ ರೀಚ್ ಆಗುತ್ತೆ. ಅದು ಅವರಿಗೆ ದೊಡ್ಡ ಒಂದು ಪ್ರಚಾರ ಕೊಡುತ್ತೆ ಅನ್ನೋ ಕಾರಣಕ್ಕೆ ನಮಗೆ ಆ ಸಂಸ್ಥೆಯವರು ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಹಾಗಾಗಿ ಅಭಿಮತ ಅಷ್ಟು ದೊಡ್ಡ ಕಾರ್ಯಕ್ರಮ ಮತ್ತು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನು ಕರೆಸಿ ಮಾಡಬೇಕಾಗತ್ತೆ. ಬರೀ ಅಭಿಮತ ಸಂಭ್ರಮ ಮಾತ್ರ ಜನಸೇವಾ ಟ್ರಸ್ಟ್ ನ ಮೂಲ ಉದ್ದೇಶ ಅಲ್ಲ. ಅಭಿಮತ ಸಂಭ್ರಮದ ಆತ್ಮ ಅನ್ನೋದಿದ್ರೆ ಅದು ನಾವು ಆರ್ಗನೈಸ್ ಮಾಡುವಂತ ಕಾರ್ಯಕ್ರಮದ ನಡುವಿನ ಕೀರ್ತಿ ಕಲಶ ಪುರಸ್ಕಾರ. ಪ್ರತಿ ವರ್ಷ ಒಬ್ಬೊಬ್ಬರಿಗೆ ವಿಶೇಷವಾದಂತ ವ್ಯಕ್ತಿಗಳಿಗೆ ಕೀರ್ತಿ ಕಲಶ ಪುರಸ್ಕಾರವನ್ನ ನೀಡುತ್ತಲೇ ಬಂದಿದ್ವಿ. ಈ ಸಾರಿ ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ, ಆದ್ರೆ ಈ ವರ್ಷದ ಕೀರ್ತಿ ಕಲಶ ಪುರಸ್ಕಾರಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ, ಬೊಂಬೈನ ಅಧಿಕಾರಿಯಾಗಿ ಬಹಳ ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನ ಮಾಡಿದಂತ ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯ್ಕ್ ಅವರಿಗೆ ಈ ವರ್ಷ ಕೀರ್ತಿ ಕಲಶ ಪುರಸ್ಕಾರ. 3 ಯಶೋಗಾಥೆಯನ್ನು ನಾವು ಕೊಡ್ತಲೇ ಬಂದಿದ್ವಿ. ನಿಮ್ಗೆ ಗೊತ್ತಿದೆ, ನಾವು ಸ್ಮಶಾನದಲ್ಲಿ 35 ಸಾವಿರ ಶವ ಸಂಸ್ಕಾರ ಮಾಡಿದಂತಹ, ಮಂಜಣ್ಣ ಒಂದು ನಿಮಿಷ, ಶವ ಸಂಸ್ಕಾರ ಮಾಡಿದಂತಹ ವನಜಾ ಪೂಜಾರ್ತಿ ಅವರಿಗೆ ಕರ್ಕೊಂಡು ಬಂದು ಅವರಿಗೆ ಯಶೋಗಾಥೆ ಪುರಸ್ಕಾರ ಮಾಡಿದ್ವಿ. ಗುರುವ ಕೊರಗ ಅಂತ ಹೇಳಿ 106 ವರ್ಷ ಅವರು ತೀರಿ ಹೋಗುವಾಗ ಈ ಮುಖ್ಯ ಬೀದಿಗಳಲ್ಲಿ ಪೊಲಿಟಿಷಿಯನ್ಗಳ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಅಥವಾ ಸಿನಿಮಾ ತಾರೆಗಳ ಕಟೌಟ್ಗಳನ್ನು ಹಾಕುವ ಹೊತ್ತಿಗೆ ನಾವು ಒಬ್ಬ ಗುರುವ ಕೊರಗರ ಡೋಲು ಹಿಡಿದ 22 ಅಡಿ ಎತ್ತರದ ಕಟೌಟ್ ಅನ್ನು ನಾವು ಹಾಕಿದ್ವಿ. ಅದು ಅಭಿಮತ ಸಂಭ್ರಮ ಅಥವಾ ಜನಸೇವಾ ಟ್ರಸ್ಟ್ ನ ಒಂದು ಸಂತೃಪ್ತಿಯ ಕಾರಣಕ್ಕೆ. ಯಶೋಗಾಥೆ ಪುರಸ್ಕಾರ ಈ ಸಾರಿ ಊರೂರನ್ನ ತಿರುಗಿ ಗರುಡಿ ಮನೆಗಳ ಬಗ್ಗೆ ಅಧ್ಯಯನ ಮಾಡಿ
ಜಾನಪದ ವಿಚಾರಗಳ ಬಗ್ಗೆ ಬಹಳ ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದಂತಹ ಬನ್ನಂಜೆ ಬಾಬು ಅಮ್ಮೀನ್ರಿಗೆ ಮೊದಲ ಯಶೋಗಾಂತ ಪುರಸ್ಕಾರವನ್ನು ಈ ಸಾರಿ ಪ್ರದಾನ ಮಾಡ್ತಾ ಇದ್ದೀವಿ. ಹಾಗೆ ಯಶಸ್ವಿ ಕಲಾವೃಂದ ತೆಕ್ಕಟ್ಟೆ ಅಂತ ಹೇಳಿ ಬಹಳ ಒಳ್ಳೆಯ ಒಂದು ಸಂಘಟನೆ. ಆ ಯಶಸ್ವಿ ಕಲಾವೃಂದ ನಮ್ಮ ಹೂವಿನ ಕೋಲು ಅಥವಾ ಯಕ್ಷಗಾನದ ಕೆಲವು ಮಟ್ಟುಗಳು ಅವೆಲ್ಲ ಮರೆಯಾಗ್ತಿರುವಂತದ್ದನ್ನೆಲ್ಲ ಮತ್ತೆ ಮರುಸ್ಥಾಪನೆ ಅಥವಾ ಮತ್ತೆ ಅದನ್ನ ಮರು ನೆನಪು ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಸಾಂಸ್ಕೃತಿಕವಾಗಿ ಬಹಳ ಗಟ್ಟಿಯಾದ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಸಂಘ ಸಂಸ್ಥೆಯ ನಿಟ್ಟಿನಲ್ಲಿ ಯಶಸ್ವಿ ಕಲಾವೃಂದಕ್ಕೆ ಯಶೋಗಾತಿ ಪುರಸ್ಕಾರವನ್ನ ಕೊಡ ಮಾಡ್ತಾ ಇದ್ದೀವಿ. ಹಾಗೆ ಇನ್ನೊಂದು ಯಶೋಗಾತಿ ಪುರಸ್ಕಾರದ ಫೈನಲ್ ಆಯ್ತಾ ಅಂತ ಹೇಳಿ ಈಗ ಎರಡು ಹೆಸರುಗಳಿತ್ತು. ಅದರಲ್ಲಿ ಸುಶೀಲಾ ನಾಡ ಅಂತ ಹೇಳಿ ಕೊರಗರ ಕ್ಷೇಮಾಭಿವೃದ್ಧಿಗೋಸ್ಕರ ನಿರಂತರವಾಗಿ ತನ್ನ ಜೀವಿತಾವಧಿಯನ್ನೇ ಹೆಚ್ಚು ಕಮ್ಮಿ ಮುಡುಪಾಗಿಟ್ಟವರು ಇವತ್ತಿಗೂ ಕೂಡ ಅದರಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಡೆಕ್ಕನ್ ಹೆರಾಲ್ಡ್ ಕೂಡ ಅದನ್ನ ಅವರ ಸೇವೆಯನ್ನು ಗುರುತಿಸಿ ಒಂದು ಡಾಕ್ಯುಮೆಂಟರಿಯನ್ನು ಮಾಡಿದ. ಹಾಗಾಗಿ ಸುಶೀಲಾ ನಾಡ ಅವರಿಗೆ ಯಶೋಗಾತಿ ಪುರಸ್ಕಾರವನ್ನ ಕೊಡ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಬರೀ ಕಲ್ಚರಲ್ ಇವೆಂಟ್ ಅಭಿಮತ ಸಂಭ್ರಮ, ಬರೀ ಸಾಂಸ್ಕೃತಿಕ ಉತ್ಸವ, ಆದ್ರೆ ವಿಜಯ್ ಪ್ರಕಾಶ್ ಬರ್ತಾರೆ, ಅನುಶ್ರೀ ಬಂದು MC ಮಾಡ್ತಾರೆ, ಅಥವಾ ಇನ್ಯಾವುದೋ ಡ್ಯಾನ್ಸ್ ಟೀಮ್ ಬಂದು ಒಂದು ಡ್ಯಾನ್ಸ್ ಪ್ರದರ್ಶನ ಮಾಡುತ್ತೆ, ಅದು ಅಭಿಮತ ಸಂಭ್ರಮದ ಒಂದು ಸಾಂಸ್ಕೃತಿಕ ವಿಭಾಗದ ಭಾಗ ಅಷ್ಟೇ. ಇಲ್ಲೆಲ್ಲೋ ದೊಡ್ಡ ದೊಡ್ಡ ಆಳ್ವಾಸ್ನಂತಹ ಸಂಸ್ಥೆಗಳು ಕರೆಸುವಂತ ದೊಡ್ಡ ದೊಡ್ಡ ಕಲಾವಿದರುಗಳನ್ನ ನಮ್ಮ ಊರಿಗೆ ಕರೆಸಿ ತೋರಿಸ್ಬೇಕನ್ನುವ ನಮ್ಮ ಆಸೆಯ ಕಾರಣಕ್ಕೆ ಅದು ಈಡೇರ್ತಾ ಬಂದಿದೆ. ಆದ್ರೆ ಜನಸೇವಾ ಟ್ರಸ್ಟ್ ಏನ್ ಮಾಡಿದೆ ಅಂತ ಹೇಳಿ ಇದುವರೆಗೆ ನಾವು 3 ಮನೆಗಳನ್ನ 2 ಮನೆಗಳು ಈ ವರ್ಷ ಹಸ್ತಾಂತರ ಮಾಡ್ತಾ ಇದ್ದೇವೆ. ಒಟ್ಟು 3 ಮನೆಗಳನ್ನ ಮಾಡಿ ಕೊಟ್ಟಿದ್ದೀವಿ. ನಾವು ಗಾಂಜಾ ಮಾದಕ ವ್ಯಸನಗಳ ವಿರುದ್ಧ ನಿರಂತರವಾಗಿ ಅಭಿಯಾನಗಳನ್ನು ಮಾಡಿದ್ದೀವಿ. ಇಲ್ಲಿ ಅಜಿತ್ ಕಿರಾಡಿ ಅವರು ಇದ್ದಾರೆ. ನಾವೆಲ್ಲ ಮುಖ್ಯಮಂತ್ರಿಗಳಿಗೆ ಬೆಟ್ಟಿಂಗ್ ಮಾಫಿಯಾದ ಬಗ್ಗೆ ಸರಿಯಾಗಿ ನೆನಪಿದ್ರೆ ನಾನು ಮೊದಲ ಲೈವ್ ಹೋಗಿ ಅದರ ಬಗ್ಗೆ ಈ ತರ, ಯಾಕಂದ್ರೆ ಒಂದು ಹಾಸ್ಪಿಟ್ಲಿಗೆ ಹೋದಾಗ ಒಂದು ತಾಯಿ ಮಗ ಸುಸೈಡ್ ಅಟೆಂಪ್ಟ್ ಮಾಡಿಕೊಂಡ ಮಗನ ಪಕ್ಕದಲ್ಲಿ ಒಂದು ತಾಯಿ ಕಣ್ಣೀರ್ ಹಾಕ್ತಾ ಕೂತಿದ್ರು. ಏನಾಯ್ತು ಕೇಳಿದ್ರೆ ಅವನು ಬೆಂಗಳೂರಿನಲ್ಲಿ ಒಂದು ಬಹಳ ದೊಡ್ಡ ಕಂಪನಿಯಲ್ಲಿ ಒಳ್ಳೆಯ ಉದ್ಯೋಗದಲ್ಲಿದ್ದ, ಆದ್ರೆ ಸಿಕ್ಕಾಪಟ್ಟೆ ಸಾಲ ಮಾಡಿಕೊಂಡಿದ್ದ, ಎಲ್ಲ ಕಡೆ ಸಾಲ ಅವನಿಗೆ. ಆಮೇಲೆ ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡ. ಅದು ಏನಕ್ಕೆ ಅಂತ ಕೇಳಿದ್ರೆ ಅವನು ಬೆಟ್ಟಿಂಗ್ ಮಾಫಿಯಾಕ್ಕೆ ಸಿಲುಕಿ ಬಲಿಯಾಗಿದ್ದ. ನನಗೆ ಬಹಳ ಸಂಕಟ ಆಯ್ತು ಆ ತಾಯಿಯ ಕಣ್ಣೀರನ್ನು ನೋಡಿ. ನಾನು ಇಮಿಡಿಯೇಟ್ಲಿ ಅಲ್ಲಿ ಒಂದು ಹೆಂಗಿದ್ನು ಹಂಗೆ ಒಂದು ಲೈವ್ ಮಾಡಿ ಈ ಬೆಟ್ಟಿಂಗ್ ಮಾಫಿಯಾದ ವಿರುದ್ಧ ನಾವು ಸಮರ ಸಾರಲೇಬೇಕು ಅಂತ ಹೇಳಿ ನನ್ನ ಮೇಲೆ ಯಾವುದೋ ಒಂದು ಪ್ರಕರಣ ದಾಖಲಾದಾಗ ಪೊಲೀಸರು ನನ್ನನ್ನು ಹುಡುಕುವಾಗ 25 ಜನ ಆ ಒಬ್ಬ ಪೊಲಿಟಿಷಿಯನ್ ಹತ್ರ ಹೋಗಿ ಹೆಂಗಾದ್ರೂ ಮಾಡಿ ವಸಂತ ಗಿಳಿಯನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವರು ಯಾವ ಏನು ಒತ್ತಡಕ್ಕೆ ಒಳಗಾಗದೆ. ಯಾಕೆ ಅಂತ ಕೇಳಿದ್ರೆ ನಾನು ಆ ಬೆಟ್ಟಿಂಗ್ ಮಾಫಿಯಾದ ವಿರುದ್ಧ ಕೆಲಸ ಮಾಡ್ತಾ ಇದ್ದೆ ಅಥವಾ ಅದ್ರ ವಿರುದ್ಧ ಹೋರಾಟ ಮಾಡ್ತೇನೆ, ಪೋಸ್ಟಿಂಗ್ ಮಾಡ್ತೇನೆ ಅನ್ನೋ ಕಾರಣಕ್ಕೆ. ಅಂದ್ರೆ ಒಳ್ಳೇದು ಮಾಡ್ಲಿಕ್ಕೆ ಹೋದಾಗ ಎಷ್ಟು ಸಮಸ್ಯೆಗಳು ಬರ್ತದೆ ಅಂತ ಹೇಳಿ ನಾವು ಬೆಟ್ಟಿಂಗ್ ಮಾಫಿಯಾದ ವಿರುದ್ಧ ಒಂದು ಫೋರಂ ಮಾಡಿಕೊಂಡು ಶಾರದಾ ಡೈಮಂಡ್ ಅಜಿತ್ ಕಿರಾಡಿ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟು ಬೆಟ್ಟಿಂಗ್ ಮಾಫಿಯಾವನ್ನ ಕರ್ನಾಟಕದಿಂದ ನಿಷೇಧ ಮಾಡಿತು ಸರ್ಕಾರ. ಆದ್ರೆ ಅವರು ಕೋರ್ಟಿಗೆ ಹೋಗಿ ಅದು ಸ್ಕಿಲ್ ಗೇಮ್ ಅಡಿಯಲ್ಲಿ ಅದಕ್ಕೆ ಪರ್ಮಿಟ್ ಮಾಡ್ಕೊಂಡು ಬಂದ್ರು. ಎಲ್ಲಿಯ ತನಕ ನಮ್ಮ ಅಭಿಯಾನ ಒಂದು ಯಶಸ್ಸಾಯ್ತು ಅಂತ ಹೇಳಿದ್ರೆ ಸುದೀಪ್, ಚಿತ್ರನಟ ಸುದೀಪ್ ಅವರು ಒಂದು ರಮ್ಮಿ 11ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ರು, ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ನಾವು ಅವ್ರ ವಿರುದ್ಧ ಒಂದಿಷ್ಟು ಪೋಸ್ಟ್ ಮಾಡಬಾರ್ದು ಸುದೀಪ್ ಅವರು ಹೀಗೆ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಮಂಜು ಅಂತೇಳಿ ಒಬ್ರು ಅವ್ರ ಮ್ಯಾನೇಜರ್ ಫೋನ್ ಮಾಡಿ ನಮ್ದು ಅದು ಏನು ಅಗ್ರಿಮೆಂಟ್ ಇತ್ತು ಅದು ಮುಗೀತು, ಇನ್ನು ಅದಕ್ಕೆ ಸೈನ್ ಮಾಡಲ್ಲ, ಇನ್ನು 100 ಕೋಟಿ ಕೊಟ್ಟರು ಸುದೀಪ್ ಅವರು ಬೆಟ್ಟಿಂಗ್ ಈ ಆಪ್ ಬಗ್ಗೆ ಅವರು ಅಡ್ವರ್ಟೈಸ್ಮೆಂಟ್ ಕೊಡಲ್ಲ ಅಂತ ಹೇಳಿದ್ರು. ನಮಗೆ ಬಹಳ ಖುಷಿ ಅದು. ಹಾಗೆ ಬೆಟ್ಟಿಂಗ್ ಮಾಫಿಯಾ ನಮ್ಮ ಊರಿನ SSLC ಮಕ್ಕಳನ್ನ ಬೇಕಾದ್ರೆ ನೀವು ಯೂರಿನ್ ಟೆಸ್ಟ್ ಮಾಡಿದ್ರೆ ಎಷ್ಟೋ ಮಕ್ಕಳು ಗಾಂಜಾ ತಗೊಳ್ತಾ ಇದ್ದಾರೆ, ಎಷ್ಟೋ ಮಕ್ಕಳಿಗೆ ಕೇಕ್ ಚಾಕ್ಲೇಟ್ ಕೊಟ್ಟು ಆ ವ್ಯಸನಕ್ಕೆ ಈಡು ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ನಾವು ಬಹಳ ದೊಡ್ಡ ಸಂಗತಿಯನ್ನು ಇಟ್ಟುಕೊಂಡು ಹೋರಾಟವನ್ನ ಮಾಡಿದ್ವಿ, ಪಂಚಿನ ಮೆರವಣಿಗೆಯನ್ನು ಮಾಡಿದ್ವಿ. ಪ್ರತಿ ಕಾಲೇಜುಗಳಿಗೆ ಹೋಗಿ ನಾವು ವಾಕಥಾನಗಳನ್ನ ಅಥವಾ ವಾಗ್ದಾನವನ್ನ ಈ ತರಹದ ನಮ್ಗಾದಂತ ಮಟ್ಟಿಗೆ ನಾವು ಮಾಡಿದ್ವಿ. ನನಗೆ ವೈಯಕ್ತಿಕವಾಗಿ ಜನಸೇವಾ ಟ್ರಸ್ಟ್ನ ಕೆಲಸ ಬಹಳ ಮೆಚ್ಚುಗೆ ಆದದ್ದು ಯಾವುದು ಅಂತ ಹೇಳಿದ್ರೆ ನಾವು ಸೀತಾ ನದಿಯನ್ನ ಪಾವನ ಸೀತಾ ಅಂತೇಳಿ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ರಿವರ್ ಕ್ಲೀನ್ ಪ್ರಾಜೆಕ್ಟ್ ಅಂತ ಇಟ್ಕೊಂಡು ಪ್ರತಿ ಭಾನುವಾರದ ಬೆಳಗ್ಗೆನ ನಾವು ಸೀತಾ ನದಿ ಇಕ್ಕೆಲದಲ್ಲಿ ಅದನ್ನ ಸ್ವಚ್ಛತಾ ಮಾಡುವ ಮೂಲಕ ಅದನ್ನ ನಾವು ಸಾರ್ಥಕತೆಯನ್ನು ಕಟ್ಕೊಂಡ್ವಿ. ನಾವು ಸಂಪೂರ್ಣವಾಗಿ ಸೀತಾ ನದಿಯ ಮಗ್ಗುಲನ್ನ ಸ್ವಚ್ಛ ಮಾಡಿ ಅದನ್ನ ನಿರ್ಮಲ ಮಾಡಲಿಕ್ಕೆ ನಮಗೆ 100% ಸಾಧ್ಯ ಇಲ್ಲ. ಈಗ ಕುಂದಾಪುರದಲ್ಲಿ ಲಾಸ್ಟ್ ಟೈಮ್ ಕುಂದಾಪುರ ಕನ್ನಡ ಉತ್ಸವ ದಿವಸ ಒಂದು ಒಳ್ಳೆಯ ತಂಡಕ್ಕೆ ನಮ್ಮ ಕ್ಲೀನ್ ಕುಂದಾಪುರ ಅವರು ಕರ್ಕೊಂಡು ಬಂದು ಅವರಿಗೆ ಒಂದು ಗೌರವ ಅರ್ಪಣೆ ಪುರಸ್ಕಾರವನ್ನ ಮಾಡಿದ್ರು. ಏನ್ ಮಾಡ್ತಾರೆ ಕೇಳಿದ್ರೆ ಅವರು ಬೀಚಲ್ಲಿ ಬಿದ್ದಂತ ಕಸವನ್ನ ಎತ್ತುತ್ತಾರೆ, ಪ್ರತಿ ಆದಿತ್ಯವಾರ ನಿರಂತರವಾಗಿ ಆ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅದು ಸ್ಟಾಪ್ ಮಾಡಕ್ಕಾಗತ್ತೆ ಅವ್ರಿಗೆ ಕೇಳಿದ್ರೆ 100% ಸ್ಟಾಪ್ ಮಾಡಕ್ ಆಗಲ್ಲ. ಹಂಗೆ ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅಲ್ಲೆಲ್ಲ ಕಸ ತಂದು ಎಸಿಬಾರದು ಅನ್ನೋ ಒಂದು ಪ್ರೇರಣೆಯನ್ನ ಜನರಲ್ಲಿ ಮೂಡಿಸಬಹುದು ಅಷ್ಟೇ. ನಿರಂತರವಾಗಿ ಮಾಡ್ತಾ ಇದ್ದಾರೆ.
ಯಾರೋ ಒಂದು 10 ಜನ, 100 ಜನ ತರುಣರು ಅಥವಾ ಯುವಕ ಯುವತಿಯರು ಸೇರ್ಕೊಂಡು ಅಲ್ಲೆಲ್ಲೋ ಬಿದ್ದಿರುವ ಕಸ ಎತ್ತುತ್ತಾರೆ ಅಂತ ಹೇಳಿದ್ರೆ ಮತ್ತೊಂದು 1000 ಜನರಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅದು ಪ್ರೇರಣೆ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಇದು ಪಾವನ ಸೀತಾ ಕಾರ್ಯಕ್ರಮವನ್ನು ಮಾಡಿದ್ವಿ. ಪ್ರತಿ ಭಾನುವಾರ ಬೆಳಿಗ್ಗೆ 5 ವರ್ಷದ ಮಗುವಿನಿಂದ ಹಿಡಿದು 70 ವರ್ಷದ ವೃದ್ಧರ ತನಕ, ಹಿರಿಯರ ತನಕ ಯಾರ್ಯಾರೋ ಯಾರ್ಯಾರದೋ ಗಲೀಜುಗಳನ್ನ ನಾವು ನಮ್ಮ ಕೈಯಾರೆ ಎತ್ತಿ ಅದನ್ನ ಪ್ಲಾಸ್ಟಿಕ್ ಅವರಿಗೆ ಹಾಕಿ ಅದನ್ನ ಡಂಪಿಂಗ್ ಯಾರ್ಡಿಗೆ ಹಾಕಿ ಬರ್ತಿದ್ವಿ. ಮನೆಯಲ್ಲಿ ನಾವು ಕೆಲಸ ಮಾಡ್ತೀವೋ ಅಥವಾ ನಾವು ಕಸ ಗುಡಿಸ್ತೀವೋ ಗೊತ್ತಿಲ್ಲ, ಆದ್ರೆ ಸಮಾಜದ ಕಸ, ಸಮಾಜ ಮಾಡಿದ ಈ ನಾಗರಿಕ ವ್ಯವಸ್ಥೆ ಮಾಡಿದ ದೌರ್ಜನ್ಯ ಅಥವಾ ಅತ್ಯಾಚಾರ, ಅದರ ವಿರುದ್ಧ ನಾವು ಒಂದು ಸಣ್ಣ ಸಿಗ್ನಲ್ ಕೊಡ್ಬೇಕನ್ನೋ ಕಾರಣಕ್ಕೆ ನಾವು ಮಾಡ್ತಾ ಇದ್ವಿ. ಅದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರಿದೆ ಅಂತ ಹೇಳಿದ್ರೆ, ಇವತ್ತು ಸೀತಾ ನದಿಯ ಇಕ್ಕೆಲೆಗಳಲ್ಲಿ ಹಾಗೆ ಕಸವನ್ನ ಡಂಪ್ ಮಾಡುವವರು ಬಹಳ 70% ಕಮ್ಮಿ ಆಗಿದೆ. 30% ಜನರಿಗೆ ಔಷಧ ಇಲ್ಲ, ಅದಕ್ಕೆ ಮೆಡಿಸಿನ್ ಇಲ್ಲ, ಅವ್ರು ಹಾಕ್ತಾನೆ ಇರ್ತಾರೆ. 2 CC ಕ್ಯಾಮರಾ ಹಾಕಿದ್ವಿ. ಹಾಗಾಗಿ ಅಭಿಮತ ಸಂಭ್ರಮ ಇದು ನಮ್ಮೆದೆಯ ಸರಿಗಮ. ಇಲ್ಲಿ ನಾವೆಲ್ಲ ಸೇರಿದ್ದೇವೆ ಅಂದ್ರೆ ನಾವೆಲ್ಲರೂ ಕೂಡ ಟೀಮ್ ಅಭಿಮತ. ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಈ ವರ್ಷ ಮಂದರ್ತಿ ಹಬ್ಬ, ಅದರ ಮರು ದಿವಸ ರಥೋತ್ಸವ ದಿವಸ ನಮ್ದು ಅಭಿಮತ ಸಂಭ್ರಮ ಇದೆ. ನೀವೆಲ್ಲರೂ ಕೂಡ ನಮ್ದೆಲ್ಲೋ ಒಂದು ಪೋಸ್ಟರ್ನ ನೋಡಿದ್ರೆ ಅದನ್ನ ನಿಮ್ಮ ಸ್ಟೇಟಸ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಹೇಳಿ, ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋಣ. ವಿಜಯ್ ಪ್ರಕಾಶ್ ಅವರ ಒಂದು ಸಂಗೀತ ರಸಮಂಜರಿ ಇದೆ. ನಮ್ಮ ಯುವಕ ಯುವತಿಯರಿಗೆ ಹೇಳಿದ್ರೆ ಫೆಬ್ರವರಿ 14 ಅಂತ ಹೇಳಿದ್ರೆ ಅದು ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾರೆ, ಪ್ರೇಮಿಗಳ ದಿನ ಅಂತ ಹೇಳಿ. ಆ ಎಲ್ಲರನ್ನೂ ಕೂಡ ಒಂದೇ ಫ್ರೇಮ್ನಲ್ಲಿ ತರಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ, ಒಲವೇ ಜೀವನ ಸಾಕ್ಷಾತ್ಕಾರ ಎನ್ನುವ ಥೀಮ್ನಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ನೀವೆಲ್ಲ ಬಂದಾಗ ನಮ್ಮ ಊರಿನವರು, ನಾವು ಕಂಡ ಮುಖಗಳು ನೀವೆಲ್ಲ ನೋಡಿ ಇಂತಹ ಕಾರ್ಯಕ್ರಮಗಳು ನಿಮಗೆ ಪ್ರೇರಣೆಯಾಗಿ 10ವರೆಗೂ ಇದು ಹಬ್ಬಲಿ. ಬರುವ ವರ್ಷ ನಮ್ಮದು ದಶಮ ಸಂಭ್ರಮ. ಅದರ ನಂತರ ನಾವು ಹೀಗೆ ವಿಸ್ತೃತವಾಗಿ ಅಭಿಮತ ಸಂಭ್ರಮವನ್ನು ಮಾಡ್ತೀವೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಆದರೆ 10 ವರ್ಷಗಳ ಕಾಲ ಅದನ್ನು ಬಹಳ ಯಶಸ್ವಿಯಾಗಿ ನಡೆಸಬೇಕು. ಯಾಕಂದ್ರೆ ನಾನು ಅಭಿಮತ ಸಂಭ್ರಮ ಮಾಡ್ಲಿಕ್ಕೆ ಹೊರಟಿದ್ದು ಯಾಕಂತ ಹೇಳಿದ್ರೆ, ನಮ್ಮ ಪತ್ರಿಕೆ 10 ವರ್ಷ ಮುಗಿಸ್ತು ಅಂತ ಹೇಳಿ ನನಗೆ ಇವತ್ತು ಬಹಳ ಖುಷಿ ಇದೆ. ಒಂದು ಕಾರಣಕ್ಕೆ, ವಾರಾಹಿ ಕಣಿವೆಯ ಡಕಾಯಿತರು ಅಂತೇಳಿ ಸರಣಿ ಲೇಖನಗಳನ್ನ ಮಾಡಿದ್ವಿ. ಪತ್ರಿಕೆ ಶುರುವಾದಾಗ ಬಹಳ ದೊಡ್ಡ ಮಟ್ಟದಲ್ಲಿ ಥ್ರೆಟ್ ಬಂತು, ದೊಡ್ಡ ದೊಡ್ಡ ಗುತ್ತಿಗೆದಾರರು ಕೂಡ. ನಾವು ಬೆಂಗಳೂರು ನಗರದ, ಮುಂಬೈ ನಗರದ ಇಂತಹ ನಿಮ್ಮಂತವರ ಮುಂದೆ, ನೀವೆಲ್ಲ ಉದ್ಯಮಿಗಳಿದ್ದೀರಿ, ನಿಮ್ಮೆಲ್ಲರ ಸಹಕಾರದಿಂದ ನನ್ನ ಅಭಿಮತ ಪತ್ರಿಕೆಗೆ ಯಾವ ಕಾಂಟ್ರಾಕ್ಟರ್ಗಳ ಕಾಂಟ್ರಿಬ್ಯೂಷನ್ ಇರಲಿಲ್ಲ. ಯಾಕಂದ್ರೆ ನಾನು ಅವ್ರ ವಿರುದ್ಧ ಬರ್ತಿದ್ದೆ. ಅವರ ವಿರುದ್ಧ ಅಂದ್ರೆ ವಾರಾಯಿ ಬಹಳ ದೊಡ್ಡ 1,000 ಕೋಟಿಯನ್ನು ತಿಂದು ತೆಗೆದಿದೆ. 9,41,00,000ಕ್ಕೆ ಆ ನೀಲನಕಾಶೆಯಾದಂತ ಯೋಜನೆ ಸಾಧಾರಣ ಇವತ್ತು 1,500 ಕೋಟಿಯನ್ನ ತಿಂದು ತೆಗೆದ್ರು ಕೂಡ 0 ಕಿಲೋಮೀಟರ್ ಇಂದ ಇವತ್ತಿನ ತನಕ ಆ ನೀರೇ ಹರಿದು ಬರ್ತಾ ಇಲ್ಲ. ನಾವು ನಿರಂತರವಾಗಿ ಅದ್ರ ವಿರುದ್ಧ ಫೈಟ್ ಮಾಡಿದ್ವಿ. ಆ ಕಾರಣಕ್ಕೆ ವಸಂತ ಗಿಳಿಯರ ಕೆಟ್ಟವನಾದ ತುಂಬಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾರದೋ ಒಂದು ದಾರಿ ಪಂಚಾಯತ್ಗೆ ನೀವು ಮಾಡ್ರೆ ನರಸಿಂಹಣ್ಣ, ಆ ದಾರಿ ಯಾರಿಗೆ ಮಾಡಿಸಿಕೊಡ್ತೀರಿ ಅವ್ರು ನಿಮ್ಮೊಟ್ಟಿಗೆ ಇಪ್ಪುದಿಲ್ಲ, ಆದ್ರೆ ದಾರಿ ಬಿಡಿಸ್ತೀರಿ ಅಲ್ಲ ಯಾರದು, ಅವರು ನಿಮಗೆ ಜೀವನಪುರ ಬೈತಿರ್ತಾರೆ. ಅವ ಬಂದು ನಮ್ಮ ಒಂದು ಜಾಗ ಸುಮ್ಮನೆ ಅವ್ರಿಗೆ ಮಾಡಿಕೊಟ್ಟ ಅಂತೇಳಿ. ಅಂದ್ರೆ ಸಮಾಜದ ಕೆಲಸ ಮಾಡೋದು ಕೆಲವು ಸಲ ಹಾಗೆ ನೋವನ್ನ ಕೊಟ್ಟರು ಕೂಡ, ನೀವೆಲ್ಲರೂ ಕೂಡ ಎಲ್ಲಾದ್ರೂ ಎದುರಾದಾಗ ನಿಮ್ಮ ಜನಸೇವಾ ಟ್ರಸ್ಟ್ ನ ಹೋರಾಟ ಬಹಳ ಚೆನ್ನಾಗಿದೆ, ನೀವು ಚೆನ್ನಾಗಿ ಮಾಡಿದ್ರೆ ನಾವು ನಿಮ್ ಜೊತೆ ಇದ್ದೀವಿ. ಎಲ್ಲೋ ಫೇಸ್ಬುಕ್ ನಲ್ಲಿ ಒಂದು ಲೈಕ್ ಅನ್ನ, ಕಾಮೆಂಟ್ ಅನ್ನ ಹಾಕಿ ನಾವು ಕುಸಿದು ಕೂತಾಗ ಮತ್ತೆ ಎದ್ದು ನಿಲ್ಲುವ ಹಾಗೆ ನೀವೆಲ್ಲ ಮಾಡಿದಿರಿ. ನಿಮ್ಮೆಲ್ಲರ ಮುಖಗಳನ್ನ ನೋಡುತ್ತಾ ಒಂದು ಮಾತಾಡಬೇಕು, ಇವತ್ತು ನಿಮ್ಮನ್ನ ಸಂಧಿಸಿ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು, ನೀವು ನಾವಾಗಬೇಕು ಅನ್ನುವ ಭಾವನೆಯ ಕಾರಣಕ್ಕೆ ಇವತ್ತು ನಮ್ಮ ಕಿರಾಡಿ ಅಜಿತ್ರ ಮತ್ತೆ ನಮ್ಮ ಇಲ್ಲ ನಿಂತಿದ್ದಾರೆ DC ಉಮೇಶ್ ಶೆಟ್ರ ಆ ಪ್ರೀತಿ ಅಕ್ಕರೆಯ ಕಾರಣಕ್ಕೆ ಒಂದಷ್ಟು ಜನ ಅವರನ್ನ ನೇರವಾಗಿ ಸಂಪರ್ಕ ಮಾಡಿ, ಒಂದಷ್ಟು ಜನರಿಗೆ ಅವರೆಲ್ಲರೂ ಫೋನ್ ಮಾಡಿ, ನಾನು ವೈಯಕ್ತಿಕವಾಗಿ ಸೀನಿಯರ್ಸ್ಗೆ ಯಾರಿಗೂ ಹೇಳಲಿಲ್ಲ. ನಮ್ಮ ದೀಪಣ್ಣ ಮತ್ತೆ ಅಮರಣ್ಣ ಇವರೆಲ್ಲ ನಾವೆಲ್ಲ ಒಂದೇ ತಾಯಿಯ ಹೊಟ್ಟೆಯಲ್ಲೂ ಹುಟ್ಟದೇ ಇದ್ರೆ ಅದು ಒಂದೇ ಅಣ್ಣ ತಮ್ಮಂದ್ರು ಅಣ್ಣಂದ್ರು ಅನ್ನುವಂತ ಭಾವನೆ ಇದೆ ಅಂತ ಕೆಲವರಿಗೆ ಮಾತ್ರ ನಾನು ವೈಯಕ್ತಿಕವಾಗಿ ಹೇಳಿದ್ದೀನಿ. ಇನ್ಯಾರೋ ಹೇಳ್ಬೋದು ವಸಂತ ಅಲ್ಲಲ್ಲ ಅವ್ರಿಗೆ ನಂಗೊಂದು ಫೋನ್ ಮಾಡ್ಲಿಲ್ಲ ಅಂತ ಹೇಳಿ ಯಾರು ಹೊಂದ್ಕೊಡ್ಬಾರ್ದು ಅಂತ ಹೇಳ್ತಾ, ಅಭಿಮತ ಸಂಭ್ರಮಕ್ಕೆ ನೀವೆಲ್ಲರೂ ಬನ್ನಿ. ನಿಮ್ಮ ಹತ್ರ ಬೇರೆ ಏನು ಕೇಳೋದ್ರೆ ನಿಮ್ಮ ಸಪೋರ್ಟ್ ಅಂತ ಹೇಳಿದ್ರೆ ವಿ ಆರ್ ಎ ಟೀಮ್. ನಾವು ಯಾವುದೋ ಒಂದು ಒಳ್ಳೆಯ ವಿಷಯದ ಬಗ್ಗೆ ಹೋದಾಗ ವೈಯಕ್ತಿಕವಾಗಿ ವಸಂತ ಗಿಳಿಯರನ್ನ ಸಿದ್ಧಾಂತ ವಿಚಾರಧಾರೆ ನೀವು ಒಪ್ಪದೇ ಇರಬಹುದು, ಆದ್ರೆ ಸಾರ್ವತ್ರಿಕವಾಗಿ ಸಮಾಜದ ಪರವಾಗಿ ನಾವು ನಿಂತಾಗ ಅದರ ಜೊತೆಗೆ ನೀವು ನಿಲ್ಲಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಳ್ತಾ ನಿಮ್ಮೆಲ್ಲರಿಗೂ ನನ್ನ ವಂದನೆಯನ್ನ ಸಲ್ಲಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ನಮಸ್ಕಾರ.